ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ರಲ್ಲ, ಅದನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಮತ್ತೆ ಆರಂಭವಾಗಿದೆ, ಮಾಡ್ತಾ ಇದ್ದಾರೆ. ಆಗಬೇಕಾಗಿದೆ. ಕಾರಣ ಫುಟ್ಪಾತ್ ಅನ್ನುವಂಥದ್ದು ಜನ ಓಡಾಡಕ್ಕಿರುವಂಥ ಜಾಗ. ಅಲ್ಲಿ ಅಂಗಡಿಗಳನ್ನು ಹಾಕೊಂಡು ಕೂತ್ಕೊಂಡ್ರೆ ಜನ ಓಡಾಡೋದು ಎಲ್ಲಿ? ರಸ್ತೆಯಲ್ಲ. ಲಾಲ್ಬಾಗ್, ಸಿದ್ದಾಪುರ, ಲಕ್ಕಸಂದ್ರದಲ್ಲಿ ಒತ್ತುವರಿ ತೆರವನ್ನು ಮಾಡ್ತಾ ಇದ್ದಾರೆ. ಫುಟ್ಪಾತ್ ಮೇಲೆ ಇದ್ದ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಂಗಡಿಗಳ ತೆರವಿಗೆ ವ್ಯಾಪಾರಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಬಿಎ ಅಧಿಕಾರಿಗಳ ಜೊತೆಗೆ ವಾಗ್ವಾದವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಇರುವಂಥ ಅಧಿಕಾರಿಗಳೆಲ್ಲ ಕಾಸಿಸ್ಕೊಂಡ್ಬಿಟ್ಟು ಸ್ಥಳೀಯರು ಕಾಸಿಸ್ಕೊಂಡ್ಬಿಟ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟು, ಕೆಲವರು ಅಲ್ಲೇ ಶಾಸಕರೇ ಒಂದಿಷ್ಟು ಅಂಗಡಿಗಳನ್ನು ಹಾಕಿಕೊಟ್ಟು ಇವೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ಯಾರು ತೆಗೆಯೋದಿಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ ಇರುತ್ತೆ. ಆದರೆ ಈಗ ಏಕಾಏಕಿ ತೆಗೆದ್ರೆ ಹೆಂಗೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಯಾರು ತಿಂತಾರೆ ಹೇಳಿ? ಇದನ್ನ ಕ್ಲೀನ್ ಮಾಡ್ಬಿಟ್ರೆ ಜಾಗ ಬಿಟ್ಟಿಲ್ವಾ ನಾವು? 10 ಅಡಿ ಜಾಗದಲ್ಲಿ ಇರೋದು 4 ಅಡಿ ಇಟ್ಕೊಂಡಿರೋದು. ಏನು ಗಾಡಿನ ಇಟ್ಟಿದ್ದೀನಿ ಮಾಡ್ತೀವಿ ಅಂದ್ರೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಫುಟ್ಪಾತ್ ವ್ಯಾಪಾರಿಗಳು ವಿರೋಧ ಮಾಡ್ತಾ ಇದ್ದಾರೆ. ಸಿದ್ದಾಪುರ ಪೊಲೀಸ್ ಸ್ಟೇಷನ್ ರಸ್ತೆಯಲ್ಲಿ ಗಲಾಟೆ ನಡೀತಾ ಇರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಮಹಿಳಾ ವ್ಯಾಪಾರಿಗಳೆಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ತೆರವು ಮಾಡಬಾರ್ದು ಅಂತೇಳಿ ಆಕ್ರೋಶ ಹೊರ ಹಾಕ್ತಾ ಇರುವಂಥದ್ದು ಪ್ರತಿಯೊಬ್ಬರು ಗಮನಿಸ್ತಾ ಇದ್ದಾರೆ. ಏನಮ್ಮ, ಏನ್ ಸಮಸ್ಯೆ? ಇಲ್ಲ ಸರ್, ಎಲ್ಲರಿಗೂ ಕಷ್ಟ ಆಯ್ತು ಅಂತ ಬೀದಿ ವ್ಯಾಪಾರ ಮಾಡೋದು. ಎಲ್ಲರೂ ದುಡ್ಡು ಅವ್ರು ಇದಾರಾ? ಅವ್ರ ಹಾಲ್ ಬೂತ್ ಮಾತ್ರ ಎತ್ತಿಲ್ಲ. ನಮ್ಗೆ ಟೀ ಆಯ್ತು ಅಂದ್ರೂ ಇಲ್ಲ, ಎತ್ರಿ ಅಂದ್ಬಿಟ್ರು. ಇವಾಗ ಅವ್ರಿಗೆ ಎತ್ತಿಲ್ಲ. ಒಂದ್ ನ್ಯಾಯ ಮಾಡ್ಬೇಕು ಅವ್ರು ಎಲ್ಲಾರು. ಹೇಳಿ, ತಮ್ಗೆ ಕೊಡ್ತಾ ಇಲ್ಲ ಸರ್. ನಾವು ಇದೇ ಜಾಗದಲ್ಲಿ ಹುಟ್ಟಿ ಇದೇ ಜಾಗದಲ್ಲಿ ಬೀದಿ ವ್ಯಾಪಾರಿ ಮಾಡ್ತಾ ಇದೀವಿ. ಒಂದು ರೆಸ್ಪೆಕ್ಟ್ ಇಲ್ಲ. ಎತ್ತಬೇಕಂದ್ರೆ ಫಸ್ಟ್ ಹಾಲ್ ಬೂತ್ ಎತ್ತಬೇಕಲ್ಲ. ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ, ನಮ್ಗೆ ಟೈಮ್ ಕೊಟ್ಟಿಲ್ಲ. ಬಿಸಿ ಟೀ ಇತ್ತು, ನಾವು ಇದ್ರೊಳಗೆ ಚೆಲ್ಲಕ್ಕಾಗತ್ತಾ? ಅಧಿಕಾರಿಗಳು ಏನ್ ಹೇಳಿದ್ರು? ಇನ್ನು ಏನ್ ಹೇಳ್ತಾ ಇಲ್ಲ ಸರ್. ಅವ್ರು ಬರ್ತಾನೆ ಇಲ್ಲ, ಯಾರು ಬರ್ತಾ ಇಲ್ಲ ಇಲ್ಲಿಗೆ. ನೆನ್ನೆನೂ ಮೀಟಿಂಗ್ ಮಾಡಿದ್ರೆ ನೆನ್ನೆನೂ ಬಂದಿಲ್ಲ, ಇವತ್ತು ಬಂದಿಲ್ಲ. ಅವ್ರಿಗೆ ಟೈಮ್ ಬರಲ್ಲ ಅನ್ಸುತ್ತೆ. ಅವ್ರಿಗೆ ಯಾರಿಗೂ ಟೈಮ್ ಬರಲ್ಲ. ನಮ್ಮ ಮಾತ್ರ ಟೈಮ್ ಬಂದಿರೋದು ಇವಾಗ. ನೋಡೋಣ ಅವ್ರಿಗೆ ಟೈಮ್ ಬರಲ್ಲ ಅಂತ. ಅವಾಗ ಬರ್ಲಿ, ನಮ್ಮ ಮನೆ ಹತ್ರ ಓಟ್ ಹಾಕ್ರಿ ಇದಾಕ್ರಿ ಅಂತ. ಅವಾಗ ವ್ಯಾಪಾರಿಗಳು, ಮಹಿಳಾ ವ್ಯಾಪಾರಿಗಳು ಎಲ್ಲರೂ ಕೂಡ ವಿರೋಧವನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಇಂಟಿಮೇಷನ್ ಮಾಡ್ದೇನೆ ಈ ರೀತಿಯಾಗಿ ತೆರವು ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹೇಳಿ ಸರ್. ಸರ್, ಈ ತರ ಎಲ್ಲ ದೌರ್ಜನ್ಯವಾಗಿ ನಮ್ಮನ್ನೆಲ್ಲ ಮಾಡ್ಲೇಬಾರ್ದು. ನಮ್ಗೊಂದು ಮರ್ಯಾದೆ ಇಲ್ಲ. ಒಂದು ಕಾನೂನು ಬದ್ಧವಾಗಿ ನಮ್ಗೆ ಯಾವ್ದೋ ಒಂದು ಬೇರೆ ವ್ಯವಸ್ಥೆ ಮಾಡಿಕೊಟ್ಟು ಆಮೇಲೆ ತೆಗೀರಿ. ಒಂದಿನ 2 ದಿನ ಜೀವನ ಮಾಡ್ತಾ ಇದೀವಿ. 10 ಜನ ಪಾಯಿಂಟ್ ಔಟ್ ಮಾಡಿ ನಾವು ಕೇಳ್ತೀವಿ. ನಮಗೂ ಎಲ್ಲರಿಗೂ ಒಗ್ಗಟ್ಟಿದೆ. ಸರಿಯಾದ ರೀತಿಯಲ್ಲಿ ಸ್ಥಳವನ್ನ ಗುರುತು ಮಾಡಿ ತೆರವು ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಏಕಾಏಕಿ ಬಂದು ತೆರವು ಮಾಡುವಂತ ಕೆಲಸ ಆಗ್ತಾ ಇದ್ದಾರೆ. ನಮ್ಗೆ ಐಡಿ ಕಾರ್ಡ್ ಕೊಟ್ಟಿದ್ದಾರೆ. ಜಿಬಿಎ ಇಂದ ನಮ್ಗೆ ಯಾಕೆ ಐಡಿ ಕಾರ್ಡ್ ಅನ್ನು ಕೊಟ್ಟರು? ವ್ಯಾಪಾರ ಮಾಡ್ಲಿಕ್ಕೆ ಅಂತ ತಾನೆ. ಈಗ ಬಂದು ಏಕಾಏಕಿ ತೆರವು ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಬೈಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಮಹಿಳಾ ವ್ಯಾಪಾರಿಗಳು ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡಗಲ, ಪಬ್ಲಿಕ್ ಟಿವಿ, ಬೆಂಗಳೂರು. ವ್ಯಾಪಾರಿಗಳ ಜೊತೆಗೆ ಇವತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಸಭೆಯನ್ನು ಮಾಡ್ತಾರೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಏನು ಮಾತನಾಡ್ತಾರೆ? ಇದು ಅರ್ಧಕ್ಕೆ ನಿಂತೋಗುತ್ತಾ ರಾಜ್ಯ ಕಾಲುವೆಗಳ ಒತ್ತುವರಿ ತೆರವು ಕಾರ್ಯಾಚರಣೆಯ ರೀತಿಯಲ್ಲಿ? ಗೊತ್ತಿಲ್ಲ. ಈಗ ಆ ನಿಟ್ಟಿನಲ್ಲಿ ಸಚಿವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಏನು ಅಂತ. ಹಲವು ಭಾಗಗಳಲ್ಲಿ ಫುಟ್ಪಾತನ್ನು ಸಂಪೂರ್ಣವಾಗಿ ಒತ್ತುವರಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಏನೋ ಖರೀದಿ ಮಾಡಿದರೆ ಜಾಗ, ಅವ್ರ ಜಾಗದನ್ನೇ ಕಿತ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಬಟ್ ಜನ ಓಡಾಡೋದು ಎಲ್ಲಿ ಅಂತ ಹೇಳಿ ಅಂತಂದರೆ ಬಿಟ್ಟಿಲ್ವಾ? 2-3 ಅಡಿ ಅಷ್ಟರಲ್ಲಿ ಓಡಾಡಲಿ ಅನ್ನುವಂಥ ಮಾತುಗಳನ್ನು. ಏನ್ರಿ ಇವೆಲ್ಲ?